ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು 13ನೇ ದಿನ ನೀರು ದೋಸೆ ಮತ್ತು ಚಟ್ನಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿಯನ್ನು ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ಅದನ್ನೀಗ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ತುಂಬ ನೈಸಾಗಿ ರುಬ್ತೀವಿ. ಇಷ್ಟು ಸಾಕು. ನಿಮಗೆ ಒಂದು ದೋಸೆ ಹಾಕಿ ನೋಡೋ ಗೊತ್ತಾಗ್ತದೆ ತುಂಬ ದಪ್ಪ ಇದೆಯಾ ಸ್ವಲ್ಪ ತೆಳ್ಳಗಿದೆಯಾ ಅಂತ. ತುಂಬ ದಪ್ಪ ಇದೆ ಅಂತ ಹೇಳಿದರೆ ಮತ್ತೆ ಬೇಕಾದರೆ ನೀವು ನೀರು ಸೇರಿಸ್ಕೊಳ್ಬೋದು. ಮೊದಲೇ ತುಂಬ ತೆಳ್ಳಗೆ ಮಾಡಬೇಡಿ. ಇವಾಗ ನಾನು ಕಾವಲಿಗೆ ನೋಡಿ ಎಣ್ಣೆ ಹಚ್ಕೊಂಡಿದ್ದೇನೆ. ಈಗ ದೋಸೆ ಹಾಕ್ತಾ ಇದ್ದೇನೆ ನೋಡಿ. ನಾನು ಒಲೆಯಲ್ಲೇ ದೋಸೆ ಮಾಡ್ತಾ ಇದ್ದೇನೆ. ಇದೇನು ಎಲ್ಲ ತೂತುಗಳನ್ನ ಮುಚ್ಚಬೇಕು ಅಂತ ಏನಿಲ್ಲ. ಇದು ಸ್ವಲ್ಪ ತೆಳ್ಳಗಿತ್ತು. ನಾನು ಹಾಗೆ ಸ್ವಲ್ಪ ಅಲ್ಲಿ ತೂತಗಳು ಕಾಣ್ತಾ ಇರೋದ್ರಲ್ಲಿ ಎಲ್ಲ ಹಿಟ್ಟಾಗ್ತಾ ಇದೆ ಅಷ್ಟೇ. ನೋಡಿ, ನಮ್ಮ ನೀರು ದೋಸೆ ರೆಡಿಯಾಗಿದೆ. ಈ ಸ್ವಲ್ಪ ಕರ್ಮೂರು ಆಗಬೇಕು, ಸ್ವಲ್ಪ ಚೆನ್ನಾಗಿ ಆದರೆ ಚೆನ್ನಾಗಿ. ನೋಡಿ, ನಮ್ಮ ನೀರು ದೋಸೆ ರೆಡಿಯಾಗಿದೆ. ಇಲ್ಲಿಗೆ ನಾನು ಚಟ್ನಿ ಮಾಡಲಿಕ್ಕೆ ತೆಂಗಿನಕಾಯಿ, ಹುಣಸೆ ಹುಳಿ, ಗಾಂಧಾರಿ ಮೆಣಸು ಮತ್ತು ಸ್ವಲ್ಪ ಉಪ್ಪು ಮತ್ತು ಅರ್ಧ ಈರುಳ್ಳಿನ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಂದು ಈಗ ನೀರು ದೋಸೆ ಸಹ ಮಾಡಿ ಆಯಿತು. ನೀರು ದೋಸೆ ಆದಮೇಲೆ ಕೆಲಸ ಅಂದರೆ ಈ ಒಲೆ ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ. ನೋಡಿ, ಫುಲ್ ಹಿಟ್ಟೆಲ್ಲ ರಟ್ಟಿರ್ತದೆ, ಅದನ್ನೆಲ್ಲ ತೆಗಿಬೇಕು. ನೋಡಿ ಎಷ್ಟು ಅಂಟಿರ್ತದೆ ಅಂತ. ನೀರು ದೋಸೆ ಮಾಡಿದರೆ ಇದೊಂದು ಕೆಲಸ. ನೋಡಿ, ನಮ್ಮದು ಚಟ್ನಿ ಸಹ ರೆಡಿ ಆಯಿತು, ನೀರು ದೋಸೆ ಸಹ ರೆಡಿ ಆಯಿತು. ತುಂಬ ಚೆನ್ನಾಗಿ ಹೋಗುತ್ತೆ ಇದು ಚಟ್ನಿ. ಸ್ವಲ್ಪ ಖಾರ ಖಾರ ಇದೆ, ತುಂಬ ಚೆನ್ನಾಗಿ